ಬ್ರೋ ಮಳೆ ಬರಲಿ ಬಿಸಿಲೇ ಬರಲಿ ಇನ್ಮೇಲೆ ಕ್ಯಾಂಪಿಂಗ್ಗೆ ಪ್ರಾಬ್ಲಮ್ ಇಲ್ಲ ಅಂತ ನೋಡಿ. ಒಂದು ಟೆಂಟ್ ಸೆಟಪ್ ಹಾಕಿ ಬೇವತ್ಬಿಟ್ಟವ್ರೆ. ನಮಸ್ಕಾರ ಎಲ್ಲರಿಗೂ, ಗುಡ್ ಈವ್ನಿಂಗ್. ಸೊ ಈಗ ಸ್ಟೋರಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಬಟ್ ಇದು ತುಂಬ ಲೇಟ್ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ ವೀಡಿಯೋ. ಬಟ್ ಇದು ನಾನು ಬಂದು ಇವತ್ತು ಉಳ್ಕೊಂಡಿರೋದು ಕುಂದಾಪುರ ಸೈಡು ಬಂದಿರೋದು. ಇಲ್ಲಿ ಫ್ರೆಂಡ್ ಕಾರ್ ಇತ್ತು, ಸೊ ಇಲ್ಲಿ ಕ್ಯಾಂಪಿಂಗ್ ಸೆಟಪ್ ಎಲ್ಲ ಹಾಕಿದ್ದಾರೆ. ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಕ್ಯಾಂಪಿಂಗ್ ಎಲ್ಲ. ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನನಗೂ ಆಗಬೇಕಲ್ವ, ಸೊ ಅದಕ್ಕಾಗಿ ಬಂದಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಎಕ್ಸಲೆಂಟಾಗಿ ಮಾಡಿದ್ದಾರೆ ಅಂತ ಅದನ್ನು ಗೊತ್ತಾಗುತ್ತೆ ನಿಮಗೆ. ಚಲೋ ನೋಡೋಣ. ಮಲ್ಗೋಕ್ಕೆ ಇಬ್ಬರು ಪರ್ಸನ್ ಆರಾಮ್ ಮಲ್ಗ್ಬೋದು. ಆ್ಯಂಡ್ ಆಸ್ ವೆಲ್ ಆಸ್ ಲೆಗ್ ಸ್ಪೇಸು ಇದೆ ಮೇಲ್ಗಡೆ. ನಿಮಗೆ ಯಾರಾದರೂ ಅಲ್ಲಿಗೆ ಮೊಣ್ಕಾಲು ಎತ್ಕೊಂಡು ಮಲಗ್ತೀನಿ ಅಂದ್ರೂ ಮೇಲ್ಗಡೆ ಫುಲ್ಲು ಇಷ್ಟೆಲ್ಲ ಜಾಗ ಇದೆ. ನಿಮಗೆ ಸ್ವಲ್ಪ ಕಂಫರ್ಟಾಗಿ ಮಲಗಬೇಕು ಅಂದ್ರೂ ಈಸಿಯಾಗಿ ಇಬ್ಬರು ಮಲಗ್ಬೋದು. ಸೊ ಮಲಗೋದಾದ ತಕ್ಷಣ ನಿಮಗೆ ನೆಕ್ಸ್ಟ್ ಬರೋದು ಬರೋದು ಅಡುಗೆ ಮಾಡೋದು. ಸೊ ಇಲ್ಲಿ ಅಡುಗೆ ಮಾಡೋ ಸೆಟಪ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಇದು ನೋಡಿದರೆ ನಿಮಗೆ ಲೈಕ್ ಸ್ಟವ್ ಇದೆ. ಆ್ಯಂಡ್ ಆಸ್ ವೆಲ್ ಆಸ್ ಇದು ಚಿಕ್ಕದೊಂದು ಸಿಲಿಂಡ್ರ್ ಬರುತ್ತೆ, ಟ್ರಾವೆಲ್ ಸಿಲಿಂಡ್ರ್ ಅಂತಾರೆ. ಮತ್ತು ಇದು ವಿಂಡ್ ಇದಕ್ಕೆ ಅಡ್ಡ ಹಿಂಗೆ ಇಡ್ಬೋದು, ಬಿಕಾಸ್ ಅದು ಇಟ್ಟರೆ ನಿಮಗೆ ಗಾಳಿ ಬರೋಲ್ಲ, ನಿಮ್ಗೆ ಗ್ಯಾಸ್ ಆರೋಗೋದಿಲ್ಲ. ಪ್ಲೇಟ್ಸು, ವೆಸಲ್ಸ್ ಎಲ್ಲ ಇಟ್ಕೊಳಕ್ಕೆ. ಆ್ಯಂಡ್ ನೆಕ್ಸ್ಟ್ ಇದು ನೋಡಿ ಡ್ರಾ ಸಿಸ್ಟಮ್. ಸೊ ಇದು ಡ್ರಾ ಮಾಡ್ಕೊಂಡು ಇಲ್ಲೂ ಅಡುಗೆ ಮಾಡ್ಬೋದು. ಆ್ಯಂಡ್ ಆಸ್ ವೆಲ್ ಆಸ್ ಅದ್ರ ಕೆಳಗಡೆ ನೋಡಿ ಸೆಟಪ್ಪು ರೈಸ್ ಆಗಲಿ, ಅದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳಾಗಲಿ, ಆ್ಯಂಡ್ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ನೀರಿಂದೊಂದು ಪ್ರಾಬ್ಲಮ್ ಬರುತ್ತೆ. ಸೊ ನೀರಿಂದ ಹೇಗೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತಂದರೆ, ಸೊ ನೋಡಿ 20 ಲೀಟ್ರದ್ದು 2 ಕ್ಯಾನ್ ಯಾವುದು. ಆ್ಯಂಡ್ ಲೈಕ್ ಆಟೋಮೆಟಿಕ್ ಇದಿದೆ, ವಾಟ್ರ್ ಬರೋದು, ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ನೀರು ಬರುತ್ತೆ. ಆ್ಯಂಡ್ ಇದೆಲ್ಲ ಇದೆ. ಸೊ ಇಬ್ಬರು ಆಯಿತು, ನಾವು 3 ಜನ ಹೋಗ್ತಾಯಿದ್ದೀವಿ ಕಾರಲ್ಲಿ ಅಂತ ಅಂದ್ಕೊಂಡಾಗ, ಸೊ ಇದು ಎಕ್ಸ್ಟ್ರಾ ಒಂದು ಟೆಂಟ್ ಹಾಕಿದ್ದೀವಿ. ಸೊ ಇದರಲ್ಲಿ 3 ಜನ ಮಲಗ್ಬೋದು. ಸೊ ಕಾರಲ್ಲಿ ಒಬ್ಬರು ಮಲ್ಕೊಂಡು ಇದರಲ್ಲಿ ಇಬ್ಬರು ಮಲಗ್ಬೋದು. ಒಳಗಡೆ ಎಲ್ಲ ಫುಲ್ಲು ಓಕೆ, ಎಲ್ಲ ಚಲಬಿಲಿ ಆಗಿದೆ, ತಲೆ ಕೆಡ್ಸ್ಕೊಬೇಡಿ. ಆ್ಯಂಡ್ ಇದರಲ್ಲಿ ಇಬ್ಬರು ಮಲ್ಕೊಂಡು ಕಾರಲ್ಲಿ ಒಬ್ಬರು ಮಲ್ಕೋಬೋದು. ಆ್ಯಂಡ್ ಆಸ್ ವೆಲ್ ಆಸ್ ಇದೂ ನೆಕ್ಸ್ಟು ವಾಶ್ರೂಮು, ಆ್ಯಂಡ್ ಆಸ್ ವೆಲ್ ಆಸ್ ಡ್ರೆಸ್ ಚೇಂಜ್ ಮಾಡಬೇಕು, ಆ ಥರ ಏನಾದರೂ ಮಾಡೋಂಗಿದ್ರೆ ಸೊ ಇದರಲ್ಲಿ ಹೋಗ್ಬಿಟ್ಟು ಮಾಡ್ಬೋದು. ಬಿಕಾಸ್ ಇದು ನೋಡಿ ಒಂದು ಕೆಳಗಡೆ ಓಪನ್ ಇದೆ. ಸೊ ಫುಲ್ ಗುಂಡಿ ತೊಳ್ಬಿಟ್ಟು ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು ಗುಂಡಿ ಮುಚ್ಚಿಬಿಟ್ರೆ ಅಂತ ಲೈಕ್ ಇದು ಆಗೋದಿಲ್ಲ ಟ್ರಾವೆಲಲ್ಲಿ. ಸೊ ಸೈಡಲ್ಲಿ ಎಲ್ಲಾದರೂ ಹೋಗಿ ಯಾವುದಾದ್ರೂ ಒಂದು ಸೈಡಲ್ಲಿ ಹೋಗಿ ಮುಗಿಸ್ಕೊಂಡ್ರು ವಾಶ್ರೂಮು ಅದೆಲ್ಲ ಮುಗಿದೋಯ್ತು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಟಪ್ ಎಲ್ಲ. ಬಿಕಾಸ್ ಆ್ಯಂಡ್ ಇದು ಸೀಟು ಅಷ್ಟೇ, ಇದನ್ನು ತೆಗ್ದಿಲ್ಲ ಅವರು, ಸೀಟ್ನ ಮಲಗಿಸಿದ್ದಾರೆ ಒಳಗಡೆ. ಸೊ ಬೇಕಾದಾಗ ಫ್ಯಾಮಿಲಿ ಜೊತೆ ಹೋಗ್ಬೋದು, ಬೇಡ ಅಂದಾಗ ನಿಮಗೆ ಈ ಥರ ಸೆಟಪ್ ಮಾಡ್ಕೊಂಡು ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಸೆಟಪ್ಪು ಮಾಡ್ಕೋಬೋದು. ಸೊ ಹಿಂದುಗಡೆ ಒಂದು ದೊಡ್ಡ ಟೆಂಟ್ ಕಾಣ್ತಾ ಇದೆಯಲ್ಲ, ಸೊ ಅದನ್ನು ನಾವು ನೋಡಿದ್ರಿ. ನಾನು ಹಿಂದುಗಡೆ ಡಿಕ್ಕಿ ಓಪನ್ ಮಾಡಿದ್ದಾರೆ, ಅದು ಹಿಂದುಗಡೆ ಬ್ಯಾಕ್ ಡೋರು. ಸೊ ಅದನ್ನ ಓಪನ್ ಮಾಡಿ ಒಳಗಡೆನೇ ಬೇಕಂದರೆ ಈ ಟೆಂಟು ಒಳಗಡೆ ಹಾಕ್ಕೋಬೋದು. ಮಳೆ ಬಂತು ಏನೋ ಬಂದ್ರೂ, ಬಿಕಾಸ್ ಅಲ್ಲೆಲ್ಲ ನಮಗೂ ಮನೆ ನೀರು ಒಳಗೆ ಬರೋದಿಲ್ಲ. ಆ್ಯಂಡ್ ಆಸ್ ವೆಲ್ ಎಸ್ ಕಾರು ಸೇಫ್ ಇರುತ್ತೆ, ನಾವು ಸೇಫ್ ಇರ್ತೀವಿ, ಎಲ್ಲವೂ ಅನುಕೂಲ ಪರ ಆಗುತ್ತೆ. ಬಿಕಾಸ್ ಗಾಳಿನೂ ನೋಡಿ ಇದು ಓಪನ್ ವೈಟ್ ಕಲರ್ದು ಬ್ಲ್ಯಾಕ್ ಕಲರ್ ಮೆಶ್ ಹಾಕಿದ್ರಲ್ವ. ಸೊ ಇದು ಮೆಶ್, ಇದು ಗಾಳಿಗೆ ಹೋಗಲಿಕ್ಕೆ. ಸೊ ಒಂದು ಸೈಡ್ ಗಾಳಿ ಬರ್ತಾ ಇರುತ್ತೆ ಆರಾಮಾಗಿ, ನಿಮಗೇನು ತೊಂದರೆ ಆಗ್ತೇನೆ. ಆ್ಯಂಡ್ ಇನ್ನೊಂದು ಸೈಡ್ ಈ ಕಡೆ ನಿಮ್ಗೆ ಓಪನ್ ಆಗಿರುತ್ತೆ ಕಾರಲ್ಲಿ. 2 ಟೈಪಿಂದು ನಿಮಗೆ ವೆಂಟಿಲೇಷನ್ನು ಗಾಳಿ ಬೇಕು ಅಂದರೆ ಇದು ಓಕೆ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬನ್ನಿ ಅವ್ರನ್ನೊಂದ್ಸಲ ಕೇಳೋಣ ಅವ್ರು ಏನಂತ ಹೇಳ್ತಾರೆ ಅಂತ. ಸರ್ ಹೇಳಿ ನಿಮ್ಮ ಅನುಭವ ಕಾರ್ ತೊಗೊಂಡು, ಆ್ಯಂಡ್ ಆಸ್ ವೆಲ್ ಆಸ್ ಎಕ್ಸ್ಪೀರಿಯನ್ಸ್, ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಕ್ಯಾಂಪಿಂಗ್ ಲೈಫ್. ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ತುಂಬ ಸತಿ ಸೀಸನಲ್ಲೆಲ್ಲ ಹೋದರೆ ಎಷ್ಟೊಂದು ಜನ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ರೂಮ್ ಸಿಗೋದಿಲ್ಲ, ಸಿಕ್ಕಿದ್ರೂ ಒಳ್ಳೇದಿರೋದಿಲ್ಲ, ಒಳ್ಳೆ ಸ್ಪಾಟ್ ಇರುತ್ತೆ, ನಿಲ್ಸೋಕ್ಕಾಗಲ್ಲ. ಅದಕ್ಕೆಲ್ಲ ಯೂಟಿಲೈಸ್ ಮಾಡ್ಕೊಬೇಕು ಅನ್ನೋ ಒಂದೇ ರೀಸನಿಂದ ನಾನು ನನ್ನ ಗಾಡಿನ ಕ್ಯಾಂಪರ್ ವ್ಯಾನಾಗಿ ಸೆಟಪ್ಪನ್ನು ಕನ್ವರ್ಟ್ ಮಾಡಿರೋದು. ನೈಸ್, ವೆರಿ ನೈಸ್. ಸೊ ನಿಮ್ಗೆ ಹೇಗೆ ಅನಿಸ್ತು ಟೈಮ್ ಸ್ಪೆಂಡ್ ಮಾಡಿ ಅಂತ ನೀವು ಹೇಳಬೇಕು. ನನಗಂತೂ ತುಂಬ ಎಕ್ಸಲೆಂಟ್ ಆಗಿದೆ. ನಿಮಗೆ ಆ್ಯಸ್ ವೆಲ್ ಆಸ್ ಬೆಳಗ್ಗೆ ಫಸ್ಟ್ ಟ್ರಾನ್ಸಿಷನ್ ಅದನ್ನು ತೋರಿಸಿದ್ದು. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಹಾಕೋಬೋದು. ಬಿಕಾಸ್ ಇಟ್ಸ್ ನಾಟ್ ಲೈಕ್ ಪ್ರೈವೇಟ್ ಪ್ರಾಪರ್ಟಿ ಅಲ್ಲದೆ ನಾರ್ಮಲಾಗಿ ಎಲ್ಲೂ ಇದು ಸಿಕ್ತು ಅಂದರೆ ಪರ್ಮಿಷನ್ ಕೇಳ್ಕೊಂಡು ಹಾಕೋಬೋದು. ಪ್ರೈವೇಟಲ್ಲೆಲ್ಲ ಹಾಕೊಳಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿದೆ. ಕಾರಿಂದ ಎಕ್ಸ್ಪೀರಿಯನ್ಸ್ ಆಗಲಿ, ಆ್ಯಂಡ್ ಆಸ್ ವೆಲ್ ಆಸ್ ಕಂಫರ್ಟ್ ವೈಸ್ ಆಗಲಿ, ಸೇಫ್ಟಿ ವೈಸ್ ಆಗಲಿ, ಪ್ರತಿಯೊಂದು ಇದೆ.
ನೀವು ಇದ್ರಿ ಇದರಲ್ಲಿ, ನಿಮ್ಗೆ ಹೇಗೆ ಅನ್ನಿಸ್ತು ಫುಡ್ಡು, ವಾಟರ್ಗೆ ಇದಕ್ಕೆಲ್ಲಾನು ನಿಮ್ಮ ಕ್ಯಾಂಪಿಂಗ್ ಸೆಟಪ್, ಕ್ಯಾಂಪರ್ ವ್ಯಾನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಓವರ್ ಆಲ್? ಓಕೆ, ಇವರು ಬಂದ್ಬಿಟ್ಟು ಅಮೇಝಿಂಗ್ ಶೆಫು, ಮಾಸ್ಟರ್ ಶೆಫ್ಗೆ ಅಪ್ಲೈ ಮಾಡಿದ್ರು, ಬಟ್ ಸೆಲೆಕ್ಟ್ ಆಗಿಲ್ಲ ಅಷ್ಟೇ, ಬೇಜಾರಾಗಿಲ್ಲ. ಸೊ ಎಕ್ಸಲೆಂಟಾಗಿ ಅಡುಗೆ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಷ್ಟ ಆಯ್ತು ನನಗೆ ಕ್ಯಾಂಪಿಂಗ್ ಲೈಫು ಆಗಲಿ, ಮೋಟರ್ ಬ್ಲಾಗಿಂಗ್ ಮಾಡೋರಿಗೆ, ಕ್ಯಾಂಪಿಂಗ್ ಲೈಫ್ ಮಾಡೋರಿಗೆ ತುಂಬ ಡಿಫ್ರೆನ್ಸ್ ಅನಿಸ್ತಾ ಇದೆ. ಸೊ ಆ ಡಿಫ್ರೆನ್ಸ್ ಒಂದ್ಸಲ ಲಾಂಗ್ ಟರ್ಮ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನಿಸ್ತಾ ಇದೆ. ಒಂದ್ಸಲ ನಿಮ್ಮ ಜೊತೆ ಲಾಂಗ್ ರೈಡ್ ಮಾಡಬೇಕು ಅನಿಸ್ತಾ ಇದೆ. ಮಾಡೋಣ ನನಗೂ ಹಾಗೆ ಅನ್ನಿಸ್ತದೆ. ಮಾಡೋಣ ಒಂದು ಲಾಂಗ್ ರೈಡ್, ಒಂದು ಲಾಂಗ್ ಟ್ರಿಪ್ ಮಾಡೋಣ ಇದರಲ್ಲಿ. ನಮ್ಮ ಕ್ಯಾಂಪರ್ ವ್ಯಾನ್ ಸೆಟಪ್ಪಲ್ಲೇ ಒಂದು ಲಾಂಗ್ ಟ್ರಿಪ್ ಮಾಡೋಣ. ಖಂಡಿತವಾಗಿ ಮಾಡೋಣ.